ಸುನೀಲ ಅಕ್ಕ ಮಿಂಚ್ಬಿಟ್ಟೆ ಸುನೀಲ, ನೀನು ಇವತ್ತು ಮಿಂಚ್ಬಿಟ್ಟೆ. ಥ್ಯಾಂಕ್ ಯು. ಈ ತರ ಒಂದು ರೊಮ್ಯಾಂಟಿಕ್ ಸಾಂಗ್ ಅಂದ್ರೆ ಫಸ್ಟ್ ನೆನಪಾಗದೆ ಗಣೇಶ್ ಸರ್ ಅವರ ಎಕ್ಸ್ಪ್ರೆಷನ್ಸ್, ಅವರ ಆಕ್ಟಿಂಗು. ಅಂದ್ರೆ ಆ ರೊಮ್ಯಾನ್ಸ್ ನ ಅವರಷ್ಟು ಸೂಪರ್ ಆಗಿ ಆ ರೊಮ್ಯಾನ್ಸ್ ನ ಬೇರೆ ಯಾರು ಪರದೆ ಮೇಲೆ ಕನ್ನಡ ಇಂಡಸ್ಟ್ರಿಲ್ ಮಾಡೋದಕ್ಕೆ ಸಾಧ್ಯನೇ ಇಲ್ಲ. ಇವತ್ತು ಆ ಹಾಡನ್ನ ನೀನ್ ಎಷ್ಟು ಚೆನ್ನಾಗಿ ಹಾಡಿದೆ ಅಂದ್ರೆ ನೋಡು, ಎಲ್ಲಾರು ಒಂದ್ ಬೇರೆ ದುನಿಯಾದಲ್ಲಿದ್ದಾರೆ. ಜೂರಿ ಕಡೆಯಿಂದ ಸ್ಟ್ಯಾಂಡಿಂಗ್ ಓವೇಷನ್ ಅಂಡ್ ಇಮಿಡಿಯೇಟ್ VP ಸರ್ ಕಡೆಯಿಂದ ಗೋಲ್ಡನ್ ಬಜರ್. ಥ್ಯಾಂಕ್ ಯು. ಸೊ ಈ ಗೋಲ್ಡನ್ ಹಾಡು, ಗೋಲ್ಡನ್ ಪರ್ಫಾರ್ಮೆನ್ಸು VP ಸರ್. ಎಷ್ಟು ಆ ಶ್ರುತಿ ಶುದ್ಧವಾಗಿತ್ತು ಅಂದ್ರೆ ಆ ಒಂದೊಂದು ನೋಟ್ಸ್ ನ ಈಗ ಏನಾಗ್ಬಿಟ್ಟಿದೆ, ಗಾಯಕನ ಬೇರೆ ಬೇರೆ ಸ್ಟೇಜಸ್. ಈಗ ಸುನೀಲ ಯಾವ ಸ್ಟೇಜ್ ಅಲ್ಲಿ ಇದ್ದಾನೆ ಅಂದ್ರೆ ಅವನ ಕಂಟ್ರೋಲ್ಗೆ ಬಂದಿದೆ ಈಗ ಅವನ ವಾಯ್ಸ್. ಅವನಿಗೆ ಗೊತ್ತು ಈಗ ನಾನು ಕರೆಕ್ಟಾಗಿ ಶ್ರುತಿ ಶುದ್ಧವಾಗಿ ಹಾಡ್ತೀನಿ ನೋಡಿ ಅನ್ಬಿಟ್ಟು ಹಾಡ್ತಾ ಇದ್ದಾನೆ. ನಾನು ಯಾವಾಗಲೂ ಹೇಳ್ತಿರ್ತೀನಿ, ಈ ವೇದಿಕೆ ಮೇಲೆ ಕಲಿತು ಬರುವವರು ಕೆಲವರಾದ್ರೆ ಬಂದು ಕಲಿತವರು ಅನೇಕರು. ಬಂದು ಕಲ್ತಿರೋದ್ರಲ್ಲಿ ಸುನೀಲ ಒಬ್ಬ. ಸುನೀಲ್, ನಿನ್ನ ನೋಡಿದ್ರೆ ಬಹಳ ಹೆಮ್ಮೆ ಆಗತ್ತೆ ಗುರುವೆ. ಥ್ಯಾಂಕ್ ಯು ಸರ್. ಖಂಡಿತವಾಗಿ ಒನ್ ಆಫ್ ದಿ ಫೈನೆಸ್ಟ್ ಪರ್ಫಾರ್ಮೆನ್ಸ್ ನಿಂದು. ಥ್ಯಾಂಕ್ ಯು ಸರ್. ಕಂಗ್ರ್ಯಾಚುಲೇಷನ್ಸ್ ಇಂದು ಮ್ಯಾಮ್. ಗೊತ್ತಾಗತ್ತೆ ನೋಡಿ ನಿಮ್ಮ ಮೆಂಟರ್ಶಿಪ್ ಅಲ್ಲಿ ಹೌದು ಯಾರು ಹೇಳಪ್ಪ ನೀನು. ಖಂಡಿತ ಇಂದು ಮೇಡಮ್ ತುಂಬ ಥ್ಯಾಂಕ್ಸ್ ಹೇಳ್ಬೇಕು ಸರ್. ಯಾಕಂದರೆ ಅರ್ಜುನ್ ಸರ್ ನನ್ಗೆ ಹೇಳಿದ್ರು ಅವ್ರ ಹತ್ರ ತುಂಬ ಇದೆ, ಅವ್ರ ಹತ್ರ ಚೆನ್ನಾಗಿ ಕಲ್ತ್ಕೋ, ಸಂಗತಿ ಎಲ್ಲ ತುಂಬ ಚೆನ್ನಾಗಿ ಮಾಡ್ತಾರೆ, ಪ್ಲೇಬ್ಯಾಕ್ ಅಂದರೆ ಹೆಂಗಿರ್ಬೇಕಂತ ಅವ್ರಿಗೆ ತುಂಬ ಚೆನ್ನಾಗಿ ಗೊತ್ತಿದೆ. ಮೇಡಮು ನಮ್ಗೆ ಹಂಗೆ ಸಮಾಧಾನದಿಂದ ನಾವು ಎಷ್ಟೋ ಸಲ ಒಂದು ತಪ್ಪು ಹಾಡಿದ್ರು ಸಮಾಧಾನದಿಂದ ಹೇಳ್ಕೊಡ್ತಾರೆ. ಥ್ಯಾಂಕ್ ಯು. ಅವನಿಗೆ ಟ್ಯಾಲೆಂಟ್ ಇದೆ ಸರ್. ಏನೇ ಹೇಳ್ಕೊಟ್ರು ತಕ್ಷಣಕ್ಕೆ ಅರ್ಥ ಆಗದೆ ಹೋದ್ರೂ ಒಂದು 10 ಸಲ ಹಾಡ್ತಾನೆ. ಅದು ಅರ್ಥ ಆಗಿದ್ರೆ ಮತ್ತೆ ಕೇಳ್ತಾನೆ, ಮತ್ತೆ ಅದನ್ನ ರೆಕಾರ್ಡ್ ಮಾಡ್ತಾನೆ. ಯಾವುದೇ ಕೊಟ್ಟರು ತುಂಬ ಶಿಸ್ತಿಂದ ಕಲಿತಾನೆ. ಸೊ ಅದು ಇವಂದು ಇವತ್ತು ಸ್ಟೇಜಲ್ಲಿ ಕಾಣಿಸ್ತಾ ಇದೆ. ಸೊ ನನಗೆ ತುಂಬಾ ಹೆಮ್ಮೆ ಆಗ್ತಾ ಇದೆ. ಭಾಳ ನೀಟಾಗಿ ಹಾಡ್ದ. ಎಸ್ಪೆಷಲಿ ಇಂಪ್ರೂವೈಸೇಷನ್ಸ್ ಏನಿದೆ ಅದನ್ನು ತುಂಬಾ ಹೇಳ್ಕೊಟ್ಟಿದ್ದೀನಿ. ರೆಕಾರ್ಡ್ ಮಾಡಿ ಅವನು ಕಳಿಸೋದು, ನಾನು ಹಾಡೋದು. ಇವತ್ತು ಅದನ್ನ ತುಂಬ ಕಾನ್ಫಿಡೆಂಟಾಗಿ ಹಾಡಿದ್ದಾನೆ. ಅದು ತುಂಬ ಮುಖ್ಯ. ಕಂಗ್ರ್ಯಾಚುಲೇಷನ್ಸ್ ಸುನೀಲ್, ವೆರಿ ಪ್ರೌಡ್ ಆಫ್ ಯು. ಥ್ಯಾಂಕ್ ಯು ಮ್ಯಾಮ್. ಅರ್ಜುನ್ ಸರ್, ಈ ಸುನೀಲ ಏನಂದರೆ ಈ ಹಾಡು ಜೊತೆ ಪ್ಲೇಬ್ಯಾಕ್ ಸಿಂಗರ್ ರೊಮ್ಯಾನ್ಸ್ ಮಾಡಬೇಕು ಅಂತ ಹೇಳಿದ್ರೆ ಇವನು ಹಾಡು ಜೊತೆ ಕಷ್ಟ ಸುಖ ಮಾತಾಡೋದು, ಅದ್ರ ಜೊತೆ ಸಂಸಾರ ಮಾಡೋದು ಎಲ್ಲವೂ ಮಾಡಿಬಿಡ್ತಾನೆ. ಅಂದರೆ ಅಷ್ಟು ಪ್ರೀತಿಸ್ತಾನೆ ಒಂದು ಹಾಡನ್ನ. ಆಮೇಲೆ ಸುನೀಲ ಖುಷಿ ಪಟ್ಟಾಗ ಅವನ ಮುಖ ನೋಡೋದಕ್ಕೆ ನಾನು ಕಾಯ್ತಾ ಇರ್ತೀನಿ. ಇವತ್ತು ಆ ಗೋಲ್ಡನ್ ಬಜಾರ್ ಬಂದಾಗ ಅವ್ನಿಗೆ ಏನೋ ಸಂಭ್ರಮ. ಎಷ್ಟೋ ದಿನಗಳಾಗಿತ್ತು ಈ ಥರದ್ದು ವೇದಿಕೆ ಮೇಲೆ ನಡೆದು. ಅದು ಎಲ್ಲದಕ್ಕೂ ಕಾರಣ ನಿನ್ನ ಶ್ರಮನೇ ಸುನೀಲ. ಬಹಳ ಅದ್ಭುತವಾಗಿ ಹಾಡಿದೆ, ಭಾಳ ಹೆಮ್ಮೆ ಆಯಿತು. ಲಾಸ್ಟಲ್ಲಿ ನೀನು ಎಲ್ಲ ನಿಲ್ಲಿಸಿ ಆಡ್ಲಿಬ್ ಹಾಡ್ದಲ್ಲ, ಅದು ತುಂಬ ಚೆನ್ನಾಗಿತ್ತು. ಥ್ಯಾಂಕ್ ಯು ಸರ್. ಎಲ್ಲ ಓಕೆ. ಇವನೇನಂದ್ರೆ ನನ್ನ ಎದುರುಗಡೆ ಹಾಡೋದೇ ಇಲ್ಲ ಮೇಡಮ್. ಯಾಕೆ? ನಾನು ರೆಕಾರ್ಡ್ ಮಾಡಕ್ಕೆ ಕೂತ್ಕೊಂಡ್ರೆ ಸರ್ ನೀವು ಹೋಗ್ಬಿಡಿ ಸರ್, ನಾನು ಹಾಡ್ಬಿಟ್ಟು ಕಳಿಸ್ತೀನಿ ಸರ್ ಅಂತ. ಯಾಕೋ? ನಾನು ಹಾಡಿಸ್ತೀನಿ ಒಂಥರ ಭಯ ಅಕ್ಕ. ಅಂದರೆ ಸ್ಟುಡಿಯೋದಲ್ಲಿ ಶಿವಣ್ಣ ಅವ್ರು ಇವರು ಬೇರೆ ಇರ್ತಾರೆ, ಅವರಾದರೆ ಹಾಡ್ತಿರ್ತೀವಿ. ಅಣ್ಣ ನಾನು ಸರ್ ಇದ್ರೆ ಏನೋ ಒಂಥರ ಸ್ವಲ್ಪ ಭಯ. ಗುರುಭಕ್ತಿ. ಆ ಗುರುಭಕ್ತಿನೂ ಮತ್ತೆ ಅವ್ರಿದ್ರೆ ನಾವು ಅನ್ಕೊಂಡಿದ್ದನ್ನ ಎಲ್ಲಿ ಭಯ ಏನಾದರೂ ತಪ್ಪಾಗ್ಬಿಡುತ್ತೋ ಅಂತ ಆ ಥರ. ನನಗೆ ಏನಾದರೂ ಹೇಳೋಕ್ಕೆ ಭಯ ಆಗ್ತದೆ ಸರ್. ಈಗ ಒನ್ ಮೋರ್ ಅಂತ ಹಿಂಗೆ ಹೇಳಿದ್ರೆ ಇವ್ನ ಮುಖ ನೋಡೋದು ನಂಗೆ ಟೆನ್ಷನ್ ಆಗ್ಬಿಡುತ್ತೆ. ಏನೋ ಇಡೀ ಆಸ್ತಿನೇ ಕೇಳ್ಬಿಟ್ಟಿದ್ದೀನಿ ಏನೋ ಅನ್ನೋ ರೀತಿಯಲ್ಲಿ ಪಾಪ. ಬಟ್ ಈ ರೈಡರ್ ಅನ್ನೋ ಒಂದು ಸಿನಿಮಾದಲ್ಲಿ ಫುಲ್ ಬ್ಯಾಕ್ಗ್ರೌಂಡ್ ಸ್ಕೋರಲ್ಲಿ ಹಾಡಿದ್ದಾನೆ. ಬಹಳ ಅದ್ಭುತವಾಗಿ ಹಾಡಿದ್ದಾನೆ, ಭಾಳ ಅದ್ಭುತವಾಗಿ. ರೀಪ್ಲೇಸ್ ಮಾಡೋಕ್ಕೇ ಯಾರಿಗೂ ಮನಸ್ಸು ಬರಲ್ಲ. ಇಡೀ ತಂಡ ಇಷ್ಟಪಟ್ಟಿದ್ದಾರೆ. ಥ್ಯಾಂಕ್ ಯು ಸುನೀಲ, ಭಾಳ ಚೆನ್ನಾಗಿ. ಥ್ಯಾಂಕ್ ಯು ಸರ್. ಅರ್ಧ ನೋಡಿಲ್ಲ, ಕಣ್ಣು ಮುಚ್ಕೊಂಡಿದ್ದ. ಸೂಪರ್ ಆಗಿ ಹಾಡಿದ. ಈ ಕ್ಷಣ ಬೇಕಾಗಿತ್ತು, ಅದಕ್ಕೆ ಈ ಕ್ಷಣಕ್ಕೋಸ್ಕರ ಇದು ಸೃಷ್ಟಿ ಆಯ್ತು. ಆ್ಯಂಡ್ ಸುನೀಲ್ ಪರವಾಗಿ, ಆ್ಯಕ್ಚುಲಿ ವೀಕ್ಷಕರ ಪರವಾಗಿ ಅರ್ಜುನ್ ಸರ್ಗೆ ಈ ವೇದಿಕೆ ಮೂಲಕ ಖಂಡಿತವಾಗ್ಲೂ ನಾನೊಂದು ಸ್ಪೆಷಲ್ ಥ್ಯಾಂಕ್ಸ್ ಹೇಳಲೇಬೇಕು. ಯಾಕಂದರೆ ಒಂದು ರಿಯಾಲಿಟಿ ಶೋ ಆಗುತ್ತೆ, ಆ ಕಾರ್ಯಕ್ರಮದಲ್ಲಿ ಈತ ಬರ್ತಾನೆ, ಆ ಕಾರ್ಯಕ್ರಮನ ಗೆಲ್ತಾನೆ. ಅದಾದ ನಂತರ ಜನರಲಿ ಏನಾಗುತ್ತೆ, ಅವ್ರವ್ರ ಜೀವನ ನೋಡ್ತಾರೆ. ಬಟ್ ಅವನು ಇನ್ನೂ ಕಲಿಬೇಕು ಅಂತ ಆಸೆನ ವ್ಯಕ್ತಪಡಿಸಿದಾಗ ಅರ್ಜುನ್ ಸರ್ ತಮ್ಮ ಮನೆ ಮಗನಾಗಿ ಅವನನ್ನ ಸ್ಟುಡಿಯೋದಲ್ಲೇ ಇಟ್ಕೊಂಡು ಮನೇಲಿ ಊಟ ಮಾಡಿಸಿ ತಿದ್ದಿ ತೀಡಿ ಇವತ್ತು ಮತ್ತೆ ವೇದಿಕೆ ಮೇಲೆ ಅವನು ನಿಂತು ಇಷ್ಟು ಧೈರ್ಯವಾಗಿ ಹಾಡ್ತಿದ್ದಾನೆ ಅಂತಂದ್ರೆ ನೀವು ಆಕ್ಚುಲಿ ಅವನಿಗೆ ಸರಿಗಮಪ ನಂತರ ಬಂದಂತ ಮೊದಲ ಗುರು ಸರ್ ನೀವು. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಖಂಡಿತ ಎರಡು ಮಾತು ಸ್ಟೇಜ್ ಮೇಲೆ ಯಾವತ್ತೂ ಮಾತಾಡಿಲೇಕ ಸರ್. ಎಷ್ಟು ಹಾಗೆ ಅವ್ರ ಫ್ಯಾಮಿಲಿನೂ ಅಮ್ಮ ಅಕ್ಕ ಅಮ್ಮ ತುಂಬಾ. ನಾವು ಸರ್ ಇದ್ರೆ ಮನೇಲಿ ಅಂದ್ರೆ ಸರ್ ಏನೋ ಮನೆ ಊಟ ಗಿಟ ಮಾಡ್ತಿದ್ರೆ ಬಾರೋ ಊಟ ಮಾಡಂತಾರೆ. ಬಟ್ ಸರ್ ಇದ್ರೆ ಹೋಗಿ ಒಟ್ಟು ಭಯ ಏನೋ. ಅಮ್ಮಗಮ್ಮ ಇದ್ರೆ ಅಮ್ಮ ಅವ್ರು ಏನ್ ಊಟ ಮಾಡ್ತಾರೆ ಉಣ್ಬಾರು ಅಂತ ನಾವು ಇಲ್ಲ ಅಮ್ಮ ಹೊರಗೆ ಮಾಡಿದ್ರಮ್ಮ ಬಾರೋ ಮುಚ್ಕೊಂಡು ತಿನ್ಬಾ ಅಂತೇಳಿ ಅಮ್ಮ ಆಗ್ಲಿ ಮತ್ತೆ ಗೀತಾ ಮ್ಯಾಮ್ ಆಗ್ಲಿ ಏನ್ ಅಡ್ಗೆ ಮಾಡಿದ್ರು ನಾನು ಸ್ಟುಡಿಯೋಗೆ ಏನಾದ್ರು ಹೋಗಿದ್ದಿಲ್ಲ ಅಂದ್ರೆ ಗೀತಾ ಮ್ಯಾಮು ಊರಿಗೆ ಬಂದಾಗ ಸುನಿಲ ತಿಂತನ ತಗೊಂಡು ಹೋಗು ಅಂತೇಳಿ ಮನೆಗೆ ಕೊಟ್ಟು ಕಳಿಸ್ತಾರೆ.
ಸರ್, ಆ ಗುಣಕ್ಕೆ, ಆ ಹೃದಯವಂತಿಕೆಗೆ ನಮ್ಮೆಲ್ಲರ ಕಡೆಯಿಂದ ಸಲಾಂ ಸರ್. ನಿಮ್ಗೆ ಅವನೊಂದ್ ಸ್ವಂತ ತಮ್ಮ ತರ ನೋಡ್ಕೋತಾ ಇದ್ದಾರೆ ಆಕ್ಚುಲಿ ಮನೇಲಿ. ಸರ್ ಇಂದ ಎಲ್ಲಾನು ಆ ಸ್ಟುಡಿಯೋದಲ್ಲಿ ತುಂಬಾ ಕಲಿಯೋಕ್ಕೂ ಸಿಕ್ಕಿದೆ. ನನಗೆ ಸ್ಟುಡಿಯೋ ಅಂದ್ರೆ ಹೆಂಗಿರುತ್ತೆ ಅಂತ ಗೊತ್ತಿರಲಿಲ್ಲ. ಹಾಗೆ ನನ್ನ ಫ್ಯಾಮಿಲಿ ಅಲ್ಲಿದ್ರು, ನನ್ನ ಇನ್ನೊಂದು ಫ್ಯಾಮಿಲಿ ಇಲ್ಲಿ ಅಮ್ಮನ ಜೊತೆ ಇರುವಾಗ ನಾನು ಯಾವತ್ತೂ ನಮ್ಮ ಅಮ್ಮನ ಜೊತೆನೇ ಇದ್ದೀನಂತ ಅನ್ಸುತ್ತೆ. ಸೋ ಸ್ವೀಟ್ ಅರ್ಜುನ್ ಸರ್, ಸೋ ಸ್ವೀಟ್. ಥ್ಯಾಂಕ್ ಯು ಸುನೀಲಾ. ನಿನ್ನ ಕಲಿಕೆ ಹೀಗೆ ಇರಲಿ. ಆ್ಯಂಡ್ ನೀನೇನು ಅವರ ಸ್ಟುಡಿಯೋದಲ್ಲಿ ಇದ್ದು ಆ ಹಾಡನ್ನ ಹಾಡೋದಲ್ಲದೆ ಇಂಡಿಪೆಂಡೆಂಟ್ ಆಗಿ ನೀನೇನು ಹಾಡುಗಳನ್ನ ಸಂಯೋಜನೆ ಮಾಡ್ತಿದ್ಯಾ, ಹಾಡ್ತಿದ್ಯಾ, ಅದು ಬಿಡುಗಡೆ ಮಾಡ್ತಿದ್ಯಾ, ಇನ್ನೂ ಎತ್ತರಕ್ಕೆ ಬೆಳಿ ಸುನೀಲಾ. ಆಲ್ ದ ವೆರಿ ಬೆಸ್ಟ್, ಆಲ್ ದ ವೆರಿ ಬೆಸ್ಟ್. ಈ ಹಾಡಿನ ಸಾಹಿತ್ಯನೇ ಸೂಪರು. ಆ ಹಾಡಿನ ಸಾಹಿತ್ಯವನ್ನ ನೀವಷ್ಟು ಅನುಭವಿಸಿ ಭಾವ ತುಂಬಿ ಹಾಡಿದಿರ. ದುನಿಯಾ ಚಿತ್ರಕ್ಕಾಗಿ MD ಪಲ್ಲವಿ ಅವರು ತಮ್ಮ ಪ್ರತಿಭೆಯನ್ನೇ ದಾರೆ ಎಳೆದಂತ ಹಾಡು ಇದು. ಅಷ್ಟು ಸೂಪರ್ ಹಾಡು. ಅತ್ಯುತ್ತಮ ಗಾಯಕಿ ರಾಜ್ಯ ಪ್ರಶಸ್ತಿ ಈ ಹಾಡು ತಂದ್ಕೊಡ್ತು. ಸೊ MD ಪಲ್ಲವಿ ಮೇಡಮ್ಗೆ ಒಂದು ದೊಡ್ಡ ಚಪ್ಪಾಳೆ ವೇದಿಕೆ ಮೂಲಕ ಪ್ಲೀಸ್. ವಿಪಿ ಸರ್, ನಿಮ್ಗೆ ಹೇಗನ್ಸ್ತು ಈ ಹಾಡು? ಪರ್ಫೆಕ್ಟ್ ಆಗಿ ಸೂಟ್ ಆಯ್ತು ನಿಮ್ಮ ವಾಯ್ಸ್ಗೆ. ಥ್ರೋ ಆಗ್ಲಿ ಅಂದ್ರೆ ಈ ಹಾಡಿಗೆ ಹೇಳಿ ಮಾಡಿಸ್ದಂಗಿತ್ತು ನಿಮ್ಮ ಧ್ವನಿ. ಬಹಳ ಬ್ಯೂಟಿಫುಲ್ ರೆಂಡಿಷನ್. ಓನ್ಲಿ ಮೊದಲನೇ ಚರಣದ ಆ ದೈವತ ಎರಡನೇ ಚರಣದಲ್ಲಿ ಕರೆಕ್ಟ್ ಆಗಿ ಸೇರ್ತು. ನಿಮ್ಗೆ ಗೊತ್ತಾಯ್ತಾ? ಮೊದಲ ಸ್ವಲ್ಪ ಶಾರ್ಪ್ ಆಗೋಯ್ತು. ಬಟ್ ಅದರ್ವೈಸ್ ಬ್ಯೂಟಿಫುಲ್ ರೆಂಡಿಷನ್. ಅಂಡ್ ಐ ಥಿಂಕ್ ನೌ ಯು ಆರ್ ಬ್ಯಾಕ್ ಟು ಯುವರ್ ಫಾರ್ಮ್. ನಿಜವಾಗಿಯೂ ಗ್ರೇಟ್ ಪ್ರೆಸೆಂಟೇಷನ್. ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್. ಅರ್ಜುನ್ ಸರ್? ಸುಹಾನ್ ಅವರೇ, ಮೊದಲನೇದಾಗಿ ಬಹಳ ಒಳ್ಳೆ ಆಯ್ಕೆ. ಅದು ಬಹಳ ಮುಖ್ಯ. ನಮಗೇನು ಕರೆಕ್ಟಾಗಿ ಸೂಟ್ ಆಗುತ್ತೆ ಅನ್ನೋದು ನೋಡಿ ಅದನ್ನು ಮಾಡೋದಿದೆಯಲ್ಲ, ಅದು ಮೊದಲನೇ ಸ್ಟೆಪ್ಪು. ಆ ಸ್ಟೆಪ್ಪು ತುಂಬ ಚೆನ್ನಾಗಿ ಫಾಲೋ ಮಾಡಿದ್ದೀರಾ. ಬಹಳ ಚೆನ್ನಾಗಿ ಹಾಡಿದ್ರಿ. ನಿಮ್ಮ ರೇಂಜ್ಗೆ ನೀವು ಯಾವ ರೀತಿ ಅಳಕಿಟ್ಕೊಂಬೇಡಿ, ನನಗೆ ಆ ರೇಂಜ್ ಆಗಲ್ಲ ಅಥವಾ ಇದು ಸೂಟ್ ಆಗಲ್ಲ ಅಂತ. ನಿಮ್ಮ ರೇಂಜ್ಗೆ ಸಾಂಗ್ನ ತಗೊಂಡು ಅದನ್ನು ಅಭ್ಯಾಸ ಮಾಡಿ. ಖಂಡಿತವಾಗ್ಲೂ ಒಳ್ಳೊಳ್ಳೆ ಪರ್ಫಾರ್ಮೆನ್ಸು, ಒಳ್ಳೊಳ್ಳೆ ಸಾಂಗ್, ನಿಮ್ದು ಇನ್ನೊಂದು ಡೈಮೆನ್ಷನ್ ಕಾಣುತ್ತೆ. ಅದು ನೀವೇ ಅಟೆಂಪ್ಟ್ ಮಾಡಬೇಕು. ಆಲ್ ದಿ ಬೆಸ್ಟ್. ನಂದಿತಾ ಮ್ಯಾಮ್ ಬ್ಯಾಕ್ ಆನ್ ಟ್ರ್ಯಾಕ್ ಬಂದಿದ್ದಾರೆ ಸುಹಾನಾ ಅವರು. ಖಂಡಿತ ಹೌದು. ಫಸ್ಟ್ ಆಫ್ ಆಲ್ ಸಾಂಗ್ ಸೆಲೆಕ್ಷನ್ ಐ ಥಿಂಕ್ ಅದರಲ್ಲೇ ಗೆದ್ದಂಗೆ ಆಯಿತು ಅನ್ಸುತ್ತೆ. ಪಕ್ಕಾ ಸೂಟ್ ಆಗೋ ಥರ ಇತ್ತು. ಆ್ಯಂಡ್ ಇದು ಸ್ವಲ್ಪ ಎಲ್ಲ ನಮ್ಮ ಟೀಮ್ನವರೆಲ್ಲ ಪಂಪ್ ಅಪ್ ಮಾಡಿದ್ವಿ. ಅದೇ ಅವರು ಅವ್ರು ಹೇಳ್ದಂಗೆ ಆ ರೇಂಜ್ ನನಗೆ ರೀಚ್ ಆಗಲ್ಲ ಅಂತಲೇ ಶಿ ಇಸ್ ಆಲ್ವೇಸ್ ಟೆನ್ಸ್ಡ್ ಆ ವಿಷಯಕ್ಕೇನೆ. ಸೊ ಅದೆಲ್ಲ ಪಕ್ಕಕ್ಕೆ ಇಟ್ಬಿಟ್ಟು ಜಸ್ಟ್ ಸಿಂಗ್ ಯುವರ್ ಹಾರ್ಟ್ ಔಟ್ ಅಂತ ಹೇಳಿದ್ದು. ಐ ಥಿಂಕ್ ಶಿ ಇಸ್ ಡನ್ ವೆರಿ ವೆಲ್, ವೆರಿ ಹ್ಯಾಪಿ. ಥ್ಯಾಂಕ್ ಯು ಮ್ಯಾಮ್. ಈಗ ಸ್ಕೋರ್ಸ್ ಕೊಟ್ಟು ನೀವು ಸ್ವಲ್ಪ ಸುಹಾನ್ ಅವ್ರನ್ನ ಪಂಪ್ ಅಪ್ ಮಾಡಿ ಜೋರಿ. ಟೋಟಲ್ ಪರ್ಸೆಂಟೇಜ್ 93.3. Thank you. Very good, Suhana. Congratulations. Good luck.